ಓಕೆ ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂತಂದರೆ ಒಂದು ಬಾಯ್ಲರ್ ಆಪರೇಷನ್ ಇಂಜಿನಿಯರಲ್ಲಿ ಕೇಳಿರ್ತಕ್ಕಂತಹ ಒಂದು ಕ್ವಶನನ್ನು ನಾನಿಲ್ಲಿ ಯಾವ ರೀತಿ ಆನ್ಸರ್ ಮಾಡಬೇಕು ಅಂತಕ್ಕಂಥ ನಾನು ಆಲ್ರೆಡಿ ಬರೆದಿಟ್ಬಿಟ್ಟಿದ್ದೀನಿ. ಸೊ ಏನಂತಂದರೆ ಹೊಂದಿಸಿ ಬರೆಯಿರಿ ಅಂದರೆ ಏನಂತಂದರೆ ಮ್ಯಾಚ್ ದ ಫಾಲೋವಿಂಗ್ ಅಂತಕ್ಕಂಥ ಒಂದು ಕ್ವಶನ್ನ ಕೊಟ್ಟಿದ್ದರು. ಸೊ ಅಲ್ಲಿ ಏನಂತಂದರೆ ಮೊದಲನೇದಾಗಿ ಏನು ಕೇಳಿದಾರೆ ಅಂದರೆ ಇಲ್ಲಿ ಕೆಲವೊಂದು ಇನ್ಸ್ಟ್ರೂಮೆಂಟ್ ಕೊಟ್ಟಿದ್ದಾರೆ ಮತ್ತು ಅದು ಯಾವ ಒಂದು ಪರ್ಪಸ್ಗಾಗಿ ನಾವು ಇಲ್ಲಿ ಯೂಸ್ ಮಾಡ್ತೀವಿ ಅಂತಕ್ಕಂಥ ಇಲ್ಲಿ ಬರೆದಿದ್ದೀನಿ ಇವಾಗಲಿ. ಸೊ ಫಸ್ಟ್ ಬಂದಿತ್ತು ಏನಂತಂದರೆ ಎನಿಮೋಮೀಟರ್ನ ನಾವು ಒಂದು ವೆಲಾಸಿಟಿ ಆಫ್ ದಿ ಏರ್ ಮತ್ತು ಗ್ಯಾಸಸನ್ನು ಕಂಡುಹಿಡಿಯೋದಕ್ಕಾಗಿ ಯೂಸ್ ಮಾಡ್ತೀವಿ. ಇದನ್ನು ಅಂದರೆ ನಮ್ಮ ಫ್ಲೂ ಗ್ಯಾಸ್ ಎಷ್ಟು ಒಂದು ಸ್ಪೀಡಾಗಿ ಓಡ್ತಾ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ಬಾಯ್ಲರಲ್ಲಿ ಈ ಒಂದು ಎನಿಮೋಮೀಟರ್ನ ನಾವು ಇದನ್ನು ಕಂಡುಹಿಡ್ಬೋದು. ಸೊ ಎರಡನೇದಾಗಿ ಏನಂತಂದರೆ ಬಾರೋಮೀಟರ್ನ ಯೂಶ್ವಲಿ ಏನಂತಂದರೆ ಒಂದು ಅಟ್ಮಾಸ್ಫಿಯರಿಕ್ ಪ್ರೆಷರನ್ನು ಅಳತೆ ಮಾಡೋದಕ್ಕಾಗಿ ಯೂಸ್ ಮಾಡ್ತೀವಿ. ಬಟ್ ಏನಂತಂದರೆ ಅಟ್ಮಾಸ್ಫಿಯರಿಕ್ ಪ್ರೆಷರು, ಗೇಜ್ ಪ್ರೆಷರು ಪ್ಲಸ್ ಇದೆರಡನ್ನ ಸೇರಿಸಿದಾಗ ಏನಂತಂದರೆ ನಮಗೆ ಅಬ್ಸಲ್ಯೂಟ್ ಪ್ರೆಷರ್ ಕೂಡ ಇಲ್ಲಿ ಏನಂತಂದರೆ ಇಲ್ಲಿ ಬರುತ್ತೆ. ಸೊ ಅದಕ್ಕೆ ಏನಂತಂದರೆ ಬಾರೋಮೀಟರ್ನ ನಾವು ಅಬ್ಸಲ್ಯೂಟ್ ಪ್ರೆಷರ್ನ ನಾವು ಮೆಜರ್ಮೆಂಟ್ ಮಾಡೋದಕ್ಕೆ ಕೂಡ ಯೂಸ್ ಮಾಡ್ಬೋದಾಗಿದೆ ಇಲ್ಲಿ. ನೆಕ್ಸ್ಟ್ ಏನಂತಂದರೆ ಪೀಟರ್ ಟ್ಯೂಬ್. ಸೊ ಪೀಟರ್ ಟ್ಯೂಬನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಒಂದು ಫ್ಲೂಯಿಡ್ ಫ್ಲೋವಲ್ಲಿ ಒಂದು ಸ್ಟಾಗ್ನೇಷನ್ ಪ್ರೆಷರ್ ಮತ್ತು ಏನಂತಂದರೆ ಸ್ಟ್ಯಾಟಿಕ್ ಪ್ರೆಷರ್ನ ಒಂದು ಅಳತೆ ಮಾಡೋದಕ್ಕೆ ಏನಂತಂದರೆ ಇಲ್ಲಿ ಕಂಡುಹಿಡಿಯೋದಕ್ಕೆ ನಾವು ಇದನ್ನು ಪೀಟರ್ ಟ್ಯೂಬನ್ನು ಯೂಸ್ ಮಾಡ್ತೀವಿ. ಸೊ ನಾಲ್ಕನೇದಾಗಿ ಏನಂತಂದರೆ ಸ್ಪೆಕ್ಟ್ರೋಮೀಟರ್ನ ಏನಂತಂದರೆ ನಾವು ಫಾರ್ ಎನಲೈಸಿಂಗ್ ದಿ ಏನಪ್ಪ ಅಂದರೆ ಕಲರ್ ಸ್ಪೆಕ್ಟ್ರಮ್, ಇದನ್ನು ನಾವು ಸ್ಪೆಕ್ಟ್ರೋಮೀಟರನ್ನು ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಫಾರ್ ಎನಲೈಸಿಂಗ್ ದಿ ಒಂದು ವೇರಿಯಸ್ ಕಲರ್ಸನ್ನ ನಾವು ಒಂದು ಸ್ಪೆಕ್ಟ್ರಮ್ ಕೊಟ್ಟಿರ್ತಾರೆ, ಅದರಲ್ಲಿ ವೇರಿಯಸ್ ಕಲರ್ಸನ್ನು ನಾವು ಎನಲೈಸ್ ಮಾಡೋದಕ್ಕೆ ನಾವು ಇದನ್ನು ಸ್ಪೆಕ್ಟ್ರೋಮೀಟರ್ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಏನಂತಂದರೆ ಐದನೇದಾಗಿ ಏನಂತಂದರೆ ಓರ್ಸ್ಯಾಟ್ ಅಪರೇಟಸ್. ಈ ಓರ್ಸ್ಯಾಟ್ ಅಪರೇಟಸ್ ಅಂದರೆ ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಕೆಮಿಕಲ್ ಅನಲೈಸಿಸ್ ಆಫ್ ದ ಫ್ಲೂ ಗ್ಯಾಸ್. ಅಂದರೆ ಇದರಲ್ಲಿ ಏನಂತಂದರೆ ನಾವು ಯಾವುದ್ಯಾವ್ದು ಕಂಟೆಂಟ್ ಇದೆ ಇದರಲ್ಲಿ ಫ್ಲೂ ಗ್ಯಾಸಲ್ಲಿ ಯಾವುದಾವ್ದು ಕಂಟೆಂಟ್ ಇದೆ, ಹೈಡ್ರೋಜನ್ ಆಗಲಿ, ಮಾಯಿಶ್ಚರ್ ಆಗಲಿ, ಆಮೇಲೆ ಸಲ್ಫರ್ ಆಗಲಿ. ಸೊ ಇದನ್ನು ಪ್ರತಿಯೊಂದು ಏನಂತಂದರೆ ಒಂದು ಅಲ್ಟಿಮೇಟ್ ಅನಲೈಸಿಸ್ ಆಫ್ ದ ಒಂದು ಫ್ಲೂ ಗ್ಯಾಸಲ್ಲಿರ್ತಕ್ಕಂಥ ಒಂದು ಅಲ್ಟಿಮೇಟ್ ಅನಲೈಸಿಸ್ ಏನು ಮಾಡ್ಬೋದು, ಅಲ್ಲಿ ಯಾವುದಾದ್ರು ಕಂಟೆಂಟ್ ಇದೆ ಅಂತಕ್ಕಂಥದ್ದನ್ನ ಒಂದು ಕೆಮಿಕಲ್ ಅನಲೈಸಿಸ್ ಆಫ್ ದಿ ಫ್ಲೂ ಗ್ಯಾಸನ್ನು ನಾವು ಓರ್ಸ್ಯಾಟ್ ಅಪರೇಟಸಿಂದ ಇಲ್ಲಿ ಕಂಡುಹಿಡಿಯಬಹುದಾಗಿದೆ. ಇನ್ನೊಂದು ಬಂದ್ಬಿಟ್ಟು ಏನಂತಂದರೆ ಆರನೇದಾಗಿ ಬಾಂಬ್ ಕ್ಯಾಲೋರಿಮೀಟರ್. ಈ ಬಾಂಬ್ ಕ್ಯಾಲೋರಿಮೀಟರ್ನ ನಾವು ಇದಕ್ಕೆ ಯೂಸ್ ಮಾಡ್ತೀವಿ ಅಂದರೆ GCV ಆಫ್ ದ ಕೋಲ್, ಅಂದರೆ ಗ್ರಾಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ ದ ಕೋಲಲ್ಲಿ ಒಂದು ಎಷ್ಟರ ಮಟ್ಟಿಗೆ ಒಂದು ಎನರ್ಜಿ ಕಂಟೆಂಟ್ ಇದೆ ಅಂತಕ್ಕಂಥದ್ದನ್ನು ನಾವು ಏನಂತಂದರೆ ಇಲ್ಲಿ ಬಾಂಬ್ ಕ್ಯಾಲೋರಿಮೀಟರ್ನ ನಾವು ಯೂಸ್ ಮಾಡ್ತೀವಿ. ಕೆಲವೊಂದು ಸಾರಿ ಏನು ಮಾಡ್ತಾರೆ ಬರೀ ಕ್ಯಾಲೋರಿಮೀಟರ್ ಅಂತ ಅಷ್ಟೇ ಕೊಟ್ಟಿರ್ತಾರೆ, ಎರಡು ಸೇಮ್ ಆಗುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ಇನ್ನೊಂದು ಏನಂತಂದರೆ ಏಳನೇದಾಗಿ ಹೈಗ್ರೋಮೀಟರ್ನ ನಾವು ಇದನ್ನು ಏನು ಕೂರಿಸಿತ್ತು ಅಂದರೆ ಯೂಶ್ವಲಿ ನಮ್ಮ ಪವರ್ ಪ್ಲಾಂಟಲ್ಲಿ ಒಂದು ಈ ಕೂಲಿಂಗ್ ಟವರಲ್ಲಿ ನಾವು ಇದನ್ನು ಯೂಸ್ ಮಾಡ್ಬೋದಾಗಿದೆ. ಅಲ್ಲಿ ಏನಂತಂದರೆ ರಿಲೇಟಿವ್ ಹ್ಯೂಮಿಡಿಟಿ ಆಫ್ ದ ಏರನ್ನು ನಾವಿಲ್ಲಿ ಕಂಡುಹಿಡಿಯೋದಕ್ಕೆ ಯೂಸ್ ಮಾಡ್ತೀವಿ. ಈ ಒಂದು ಹೈಗ್ರೋಮೀಟರ್ನ ರಿಲೇಟಿವ್ ಹ್ಯೂಮಿಡಿಟಿ ಆಫ್ ದ ಏರ್ನ ಕಂಡುಹಿಡಿಯೋದಕ್ಕೆ ನಾವಿಲ್ಲಿ ಯೂಸ್ ಮಾಡ್ತೀವಿ. ಸೊ ಏನಂತಂದರೆ ಮ್ಯಾನೋಮೀಟರ್. ಈ ಮ್ಯಾನೋಮೀಟರ್ನ ಏನು ಮಾಡ್ತೀವಿ ಅಂತಂದರೆ ನಾವು ಒಂದು ಸತಿ ನಮ್ಮ ಬಾಯ್ಲರ್ ಒಳಗಡೆ ಇರ್ತಕ್ಕಂಥ ಫ್ಲೂ ಗ್ಯಾಸ್ ಪ್ರೆಷರ್ ಮತ್ತು ಅಟ್ಮಾಸ್ಫಿಯರಿಕ್ ಪ್ರೆಷರ್ನ ಅಂದರೆ ಈ ಒಂದು ಡಿಫ್ರೆನ್ಷಿಯಲ್ ಪ್ರೆಷರ್ ಕಂಡುಹಿಡಿಯೋದಕ್ಕೆ ನಾವು ಇದನ್ನು ಮಾಡ್ತೀವಿ, ಮ್ಯಾನೋಮೀಟರ್ನ ನಾವಿಲ್ಲಿ ಬಳಸ್ತೀವಿ. ಇನ್ನೊಂದು ಏನಂತಂದರೆ ಒಂಬತ್ತನೇದಾಗಿ ರೋಟಾಮೀಟರ್ನ. ಸೊ ರೋಟಾಮೀಟರ್ನ ಏನು ಮಾಡ್ತೀವಿ ಅಂತಂದರೆ ಡಿಸ್ಚಾರ್ಜ್ ಆಫ್ ದ, ಇಲ್ಲಿ ನೋಡ್ತಾ ಇದ್ದಿಲ್ಲ, ಡಿಸ್ಚಾರ್ಜ್ ಆಫ್ ದ ಫ್ಲೂಯಿಡ್ ಇನ್ ಪೈಪ್ಲೈನ್. ಅಂದರೆ ಒಂದು ಪೈಪ್ಲೈನ್ ಒಳಗಡೆ ಎಷ್ಟು ಅಂದರೆ ಫ್ಲೋ ಎಷ್ಟು ಹೋಗ್ತಾ ಇದೆ, ಡಿಸ್ಚಾರ್ಜ್ ಆಫ್ ದ ಫ್ಲೂಯಿಡ್ ಅಂದರೆ ಫ್ಲೋ ಎಷ್ಟು ಹೋಗ್ತಾ ಇದೆ ಅಂತಕ್ಕಂಥದ್ದು ನಾವಿಲ್ಲಿ ರೋಟಾಮೀಟರ್ ಮುಖಾಂತರ ನಾವಿಲ್ಲಿ ತಿಳ್ಕೊಬೋದಾಗಿದೆ. ಇನ್ನೊಂದು 10ನೇದಾಗಿ ಏನಂತಂದರೆ ವಿಸ್ಕೋಮೀಟರ್ ಅಂತಂದರೆ ಇಲ್ಲಿ ಆಲ್ರೆಡಿ ಈ ಒಂದು ವಿಸ್ಕೋಮೀಟರ್ಲಿ ಬರೀತಾ ಇದ್ದಾರೆ, ಇದನ್ನು ವಿಸ್ಕಾಸಿಟಿ ಆಫ್ ದ ಫ್ಲೂಯಿಡನ್ನು ನಾವು ವಿಸ್ಕೋಮೀಟರಿಂದ ನಾವು ಕಂಡುಹಿಡಿಯಬಹುದಾಗಿದೆ. ಸೊ ನೆಕ್ಸ್ಟ್ 11ನೇದಾಗಿ ಏನಂತಂದರೆ ರಿಫ್ರಾಕ್ಟೋಮೀಟರ್ ಅಥವಾ ಹೈಡ್ರೋಮೀಟರ್ ಅಂದ್ರೆ ಏನು, ಇವಾಗ ನೋಡಿ ಇದನ್ನು ಬ್ರಿಕ್ಸ್ ಲೆವೆಲ್ ಅಂದರೆ ಯಾವುದೇ ಒಂದು ಸೊಲ್ಯೂಷನ್, ಶುಗರ್ ಸೊಲ್ಯೂಷನ್ ಆಗಲಿ ಅಥವಾ ಸ್ಪೆಂಟೋಸ್ ಒಂದು ಕೊಟ್ಟಾಗ ನಾವು ಅದನ್ನು ಜಾರ್ಲಿ ತೊಗೊಂಡ್ಬಿಟ್ಟು ಬ್ರಿಕ್ಸ್ ಇದೊಂದು ಹೈಡ್ರೋಮೀಟರ್ನ ಇಟ್ಟಾಗ ಅಲ್ಲಿ ಬ್ರಿಕ್ಸ್ ಲೆವೆಲ್ ಎಷ್ಟಿದೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದಾಗಿದೆ. ಇನ್ನು ಕೊನೆಯದಾಗಿ ಏನಂತಂದರೆ ಲಾಸ್ಟಲ್ಲಿ ಸ್ಪೆಕ್ಟ್ರೋಫೋಟೋಮೀಟರನ್ನು ನಾವು ಯೂಶ್ವಲಿ ಅಂತಂದರೆ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟಲ್ಲಿ ಯೂಸ್ ಮಾಡ್ತೀವಿ. ಇದನ್ನು ಸಿಲಿಕಾ ಕಂಟೆಂಟನ್ನು ಕಂಡುಹಿಡಿಯೋದಕ್ಕೆ, ಅಂದರೆ ವಾಟರಲ್ಲಿ ಸಿಲಿಕಾ ಪರ್ಸೆಂಟೇಜ್ ಎಷ್ಟಿದೆ ಅಂತಕ್ಕಂಥದ್ದು ನಾವಿಲ್ಲಿ ವಾಟರ್ಲಿ ಕಂಡುಹಿಡಿಯಬಹುದಾಗಿದೆ, ಅದನ್ನು ಸ್ಪೆಕ್ಟ್ರೋಫೋಟೋಮೀಟರಿಂದ. ಸೊ ಇದೇನಂತಂದರೆ ಇದು 12 ಏನಿದಿಲ್ಲ, ಇದು ಬಂದ್ಬಿಟ್ಟು ಇದೆಲ್ಲ ಇನ್ಸ್ಟ್ರೂಮೆಂಟ್ಸು, ಇದು ಅದ್ರ ಪರ್ಪಸಸ್ ಅಂದರೆ ಯಾವೊಂದು ಅಪ್ಲಿಕೇಶನ್ಲಿ ಅದನ್ನು ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದನ್ನು. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಸ್ವಲ್ಪ ಇದನ್ನು ಸ್ಟಡಿ ಮಾಡ್ಕೊಳ್ಳಿ. ನಮಗೆ BOE ಎಕ್ಸಾಮ್ ಯಾರಾದರೂ ಅಟೆಂಡ್ ಮಾಡ್ತಾಯಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಒಂದು ಕುತೂಹಲಕಾರಿ ಒಂದು ವಿಷಯಗಳೊಂದಿಗೆ ನಾನು ಸಿಗ್ತೀನಿ. ಥ್ಯಾಂಕ್ ಯು.